ಒಂದ್ ಸಾಂಗ್ ಅಪ್ಪ ನಿಮ್ಗೋಸ್ಕರ ಏನಾದ್ರು ಬರ್ದಿರೋದು ವಿಚ್ ಇಸ್ ದಟ್ ಸಾಂಗ್ ಇಸ್ ದಿಸ್ ಸಸ್ಪೆನ್ಸ್ ಸರ್ಪ್ರೈಸ್ ಬಟ್ ಅಪ್ಪ ಏನೋ ಒಂದು ಸಾಂಗ್ ನಿಮ್ಗೋಸ್ಕರ ಬರ್ದಿರಲ್ಲ ಗೊತ್ತಿಲ್ಲ. ಯಾಕೆ ನಾನು ಕ್ವಶನ್ ಕೇಳಿ ಅಂತೀರಾ ನೀನು ಆನ್ಸರ್ ನೀವು ಕ್ವೆಶನ್ ಕೇಳ್ಬೇಕಾ, ನಾವು ಆನ್ಸರ್ ಹೇಳಲೇಬೇಕಲ್ವಾ? ಸಿ, ಅಂಟಿಲ್ ಅನ್ಲೆಸ್ ಸಮಥಿಂಗ್ ಇಸ್ ಕಾಂಕ್ರೀಟ್. ಇವಾಗ ನಮ್ಮ ಸಿನಿಮಾದು ಫಸ್ಟ್ ಒಂದು ಐಡಿಯಾ ಮಾಡ್ಕೊಂಬಿಡಿ. ನಾನು ನನ್ನ ಕಂಟೆಂಟ್ ನಾನು ನೋಡ್ತೀನಿ, ನನಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಮಾತ್ರ ನಾನು ಅದನ್ನ ಪರದೆಗೆ ತೊಗೊಂಡು ಬರ್ತೀನಿ, ನಿಮ್ಮ ಹತ್ರ ಡೆಲಿವರ್ ಮಾಡ್ತೀನಿ. ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಚರ್ಚೆಗಳು ಬರೀ ಡ್ಯಾಡ್ ಅಲ್ಲ, ತುಂಬ ಪ್ರೊಡ್ಯೂಸರ್ಸ್ ಆಗಿರಲಿ, ತುಂಬ ಡೈರೆಕ್ಟರ್ಸ್ ಆಗಲಿ, ತುಂಬ ಜನ ಲಿರಿಸಿಸ್ಟ್ ಆಗಿರಲಿ, ದೇ ಆರ್ ರೆಕಮೆಂಡಿಂಗ್ ಆನ್ ಸಾಂಗ್. ಅದು ಚರ್ಚೆ ನಡೀತಾ ಇರಬೇಕಾದ್ರೆ ನಾನು ಸುಮ್ಮನೆ ಅದನ್ನ ಬಂದು ಕನ್ಫರ್ಮ್ ಮಾಡಿ ಆಮೇಲೆ ನಾನು ಅದನ್ನ ಬರ್ಡನ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳಕ. ಸಿ, ಫಿಲ್ಮ್ ನಾನು ಯಾರಿಗೆ ಮೋಸ ಮಾಡ್ತೀನಲ್ಲೋ ಗೊತ್ತಿಲ್ಲ, ಪರದೆಗೆ ಮೋಸ ಮಾಡಲ್ಲ. ಚರ್ಚೆಗಳು ತುಂಬಾ ನಡೀತಾ ಇದೆ ಬಿಕಾಸ್ ಮುದ್ದೋಳ್ ಅನ್ನೋ ಟೈಟಲ್ ಗ್ರೇಟ್ ಆಕ್ಟರ್ಸ್, ಬಿಗ್ ಸ್ಟಾರ್ಸ್, ಇವತ್ತಿರೋ ಬಿಗ್ ಸ್ಟಾರ್ಸ್, ಬಿಗ್ ಪ್ರೊಡಕ್ಷನ್ ಹೌಸಸ್ ಈ ಟೈಟಲ್ನ ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಬಟ್ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ನಾವು ಖುದ್ದಾಗಿ ಟೈಟಲ್ ಅಂತ ಬಂದ ತಕ್ಷಣ ಅದನ್ನ ಸ್ಪ್ರೆಡ್ ಮಾಡಿದ್ಮೇಲೆ, ಸೊ ಎವ್ರಿ ಡೀಟೇಲ್ ನಾವು ಸ್ಟಾರ್ ಕ್ಯಾಸ್ಟ್ ಬಿಟ್ಟ ಮೇಲೆ ನಾನು ಹೆಸರು ತಗೊಳ್ಳಲ್ಲ, ತುಂಬಾ ಜನ ಅದ್ರ ಕ್ವಾಲಿಟಿ ಬಗ್ಗೆ ಅಂಡ್ ತುಂಬಾ ಜನ ಬಂದು ಅಷ್ಟೊಂದು ಜನ ಸೇರಿಸಿದ್ರಲ್ಲ ನೀವು, ಅದೇ ಫಸ್ಟ್ ಸಕ್ಸಸ್ ಅಂತ ನಾನು ಮೆಸೇಜ್ ಮಾಡಿರೋರು. ಬಿಗ್ ಸ್ಟಾರ್ಸ್, ನಾನು ಹೆಸರು ತಗೊಳ್ಳಲ್ಲ, ಬಟ್ ಬಿಗ್ ಸ್ಟಾರ್ ನಾನು ಮೆಸೇಜ್ ಮಾಡಿದ್ರು, ಮಾತಾಡಿದ್ರು ಸಹ. ಸೊ ತಿರ್ಗಾ ನೆಕ್ಸ್ಟ್ ಒಂದು ಅಪ್ಡೇಟ್ ಬಂದಾಗ ಅದು ಕಾಂಕ್ರೀಟ್ ಇರಬೇಕು ನನ್ನ ಕಡೆಯಿಂದ. ಇಟ್ ಹ್ಯಾಸ್ ಟು ಬಿ ಕಾಂಕ್ರೀಟ್. ಆಮೇಲೆ ಕ್ವಾಲಿಟಿ, ಏನೇ ನ್ಯೂಸ್ ಕೊಟ್ಟರು ಪಕ್ಕಾ ಕ್ವಾಲಿಟಿ ಕೊಡಬೇಕಂತ ಕೂತಿ. ಸೊ ಇನ್ನೂ ಚರ್ಚೆ ನಡೀತೇವೆ. you are considering everyone as a lyricist. ಅವ್ರನ್ನೂ ಒಂದು lyricist back ಮಾಡಿದ್ದೀರಾ? ಯಾರನ್ನ? ರವಿಚಂದ್ರನ್ ಸರ್. ಅವ್ರು ಲಿರಿಸಿಸ್ಟ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಕೊರಿಯೋಗ್ರಾಫರ್ ಆಗ್ಬೋದು, ಹಿ ಕ್ಯಾನ್ ಬಿ ಎನಿಥಿಂಗ್. ಐ ಸ್ಟಿಲ್ ಡೋಂಟ್, ಬಟ್ ಕನ್ಫರ್ಮೇಶನ್ ಇಲ್ಲ.